ಕೇಂದ್ರ ಸರ್ಕಾರದವರು ಭದ್ರತೆ ಕೊಡಕ್ಕಾಗ್ಲಿಲ್ಲ ಅವ್ರಿಗೆ. ಜನ ನಂಬ್ಕೊತಾರೆ, ಕೊಡ್ಲಿಲ್ವಲ್ಲ. ಈಗೇನೆಲ್ಲ ಕ್ರಮಗಳು ತಗೊಂಡ್ರು ಕೂಡ 26 ಜನ ವಾಪಸ್ ಬರ್ತಾರ. ಈಗೇನೆಲ್ಲ ಕ್ರಮಗಳು ತಗೊಂಡ್ರು ಕೂಡ 26 ಜನ ವಾಪಸ್ ಬರ್ತಾರ. ಈಗೇನೆಲ್ಲ ಕ್ರಮಗಳು ತಗೊಂಡ್ರು ಕೂಡ 26 ಜನ ವಾಪಸ್ ಬರ್ತಾರ. ಪಾಕಿಸ್ತಾನ ಮೇಲೆ ಯುದ್ಧದ ಅನಿವಾರ್ಯತೆ ಇದೆಯಾ ಈ ದೇಶಕ್ಕೆ? ಯುದ್ಧ ಮಾಡಬೇಕಾದಂತ ಅಗತ್ಯ ಇಲ್ಲ. ಬಿಗಿ ಕ್ರಮಗಳು ತಗೋಬೇಕಷ್ಟೇ. ಭದ್ರತಾ ವ್ಯವಸ್ಥೆಯನ್ನ ಬಿಗಿ ಮಾಡತಕ್ಕಂಥ ಕೆಲಸವನ್ನ ಮಾಡಬೇಕು. ನಾವು ವಿದ್ಯುತ್ ಪರ ಇಲ್ಲ. ನಾವು ಶಾಂತಿ ಇರಬೇಕು, ಜನರಿಗೆ ಭದ್ರತೆ ಇರಬೇಕು. ಕೇಂದ್ರ ಸರ್ಕಾರ ಭದ್ರತಾ ಕ್ರಮಗಳನ್ನು ತಗೋಬೇಕು. ಕೇಂದ್ರ ಸರ್ಕಾರದವರು ಭದ್ರತೆ ಕೊಡಕ್ಕಾಗ್ಲಿಲ್ಲ ಅವ್ರಿಗೆ. ಜನ ನಂಬ್ಕೊತಾರೆ, ಕೊಡ್ಲಿಲ್ವಲ್ಲ. ಈಗೇನೆಲ್ಲ ಕ್ರಮಗಳು ತಗೊಂಡ್ರು ಕೂಡ 26 ಜನ ವಾಪಸ್ ಬರ್ತಾರ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಅಭಿಷೇಕ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಅಭಿಷೇಕ್, ಸಿಎಂ ಸಿದ್ದರಾಮಯ್ಯ ಅವರು ಇಂಥ ಸಂದರ್ಭದಲ್ಲಿ ಅದೆಂಥ ಮಾತುಗಳನ್ನ ಆಡ್ತಾ ಇದ್ದಾರೆ ಅಂತ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಒಳಗೇನೆ ಒಂದಷ್ಟು ಅಸಮಾಧಾನ ಭುಗಿಲೆದ್ದಿದೆ ಅನ್ನುವಂಥದ್ದು ಏನೆಲ್ಲ ಅಪ್ಡೇಟ್ ಇದೆ? ಮೊದಲನೇದಾಗಿ ಪಾಕಿಸ್ತಾನ ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಮೃದು ಧೋರಣೆ ತೋರಿಸ್ತಿದ್ದಾರೆ ಅನ್ನೋದು ಪ್ರಶ್ನೆಗೆ ಈಗ ಅವರೇ ಸ್ವತಃ ಉತ್ತರ ಕೊಟ್ಟಂತ ಕಾಣ್ತಾ ಇರೋಂಥದ್ದು. ಯಾಕಂದ್ರೆ ಪಾಕಿಸ್ತಾನಿ ಮಿಲಿಟೆಂಟ್ ಅಂತ ಕರೆದಿದ್ದಾರೆ, ಉಗ್ರವಾದಿಗಳ ಅಥವಾ ಭಯೋತ್ಪಾದಕರು ಅಂತ ಕರೆಯಬಹುದು. ಎರಡನೇ ವಿಚಾರ, ಯುದ್ಧ ಮಾಡಬೇಕಾಗಿದೆ ಅಂತ ಇಡೀ ದೇಶವೇ ಕಾಯ್ತಿರುವಂತ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಯಾವುದೇ ಕಾರಣಕ್ಕೆ ಯುದ್ಧವನ್ನ ಈ ಸಂದರ್ಭದಲ್ಲಿ ಮಾಡೋದು ಬೇಡ ಅಂತ ಮತ್ತೊಮ್ಮೆ ಅವರು ಮಾತನಾಡಿರೋದು ಅದು ಕೂಡ ವಿರೋಧಕ್ಕೆ ಕಾರಣ ಆಗ್ತಿರುವಂತದ್ದು. ಈ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರ ಹೇಳಿಕೆ ಅವರ ಸ್ವಪಕ್ಷದಲ್ಲೇ ಅಂದ್ರೆ ಕಾಂಗ್ರೆಸ್ನಲ್ಲೇ ಒಂದಿಷ್ಟು ಶಾಸಕರು ಇರ್ಬೋದು, ಸಚಿವರು ಇರ್ಬೋದು, ನಾಯಕರು ಇರ್ಬೋದು ಬೇಸರನ್ನ ಉಂಟು ಮಾಡಿರುವಂತದ್ದು. ಅಷ್ಟೇ ಅಲ್ಲದೆ ಆ ಒಂದು ಸಚಿವ ಸಂಪುಟದಲ್ಲಿರುವಂತಹ ಅನೇಕ ಸಚಿವರು ಪಾಕಿಸ್ತಾನ ವಿಚಾರದಲ್ಲಿ ಮಾತನಾಡ್ತಿರುವಂತ ಹೇಳಿಕೆಗಳು ಪಕ್ಷಕ್ಕೆ ಮುಜುಗರ ಮತ್ತು ಡ್ಯಾಮೇಜ್ ಆಗ್ತಿರುವಂತ ಕಾರಣದಿಂದಾಗಿ ಈಗಷ್ಟೇ ಅಂದ್ರೆ ನಿನ್ನೆ ಬಸವರಾಜ ರಾಯರೆದುರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿರುವಂತದ್ದು. ಈಗ ಪತ್ರವನ್ನ ಬರೆದಿದ್ದೇವೆ, ಪತ್ರವನ್ನ ಬರೆಯಲಾಗಿದೆ, ಹೈಕಮಾಂಡ್ಗೆ ಪತ್ರವನ್ನ ಬರೆದ ಜೊತೆಗೆ ಯಾವುದೇ ಕಾರಣಕ್ಕೆ ನಮ್ಮ ಪಕ್ಷದ ಇತರ ನಾಯಕರು ಇದ್ರ ಬಗ್ಗೆ ಮಾತನಾಡದೆ ಇರುವಂತ ಒಂದಿಷ್ಟು ಸೂಚನೆಯನ್ನ ಹೈಕಮಾಂಡ್ ಕೊಡಬೇಕು ಅಂತ ಒಂದು ರಿಕ್ವೆಸ್ಟ್ ಅನ್ನ ಕೂಡ ಮಾಡಲಾಗಿದೆ ಅಂತ. ಈಗ ಅದೊಂದು ಕಡೆ ಈಸಿಯಾದಂತ ಆಹಾರವನ್ನ ಸಿಎಂ ಸಿದ್ದರಾಮಯ್ಯವರು ಕೇವಲ ರಾಜ್ಯದಲ್ಲ ದೇಶದ ಜನರಿಗೆ ಕೂಡ ಕೊಡ್ತಿರುವಂತದ್ದು, ಪಾಕಿಸ್ತಾನದ ಪರವಾಗಿ ಮಾತನಾಡ್ತಿರುವಂತದ್ದು. ಇಡೀ ದೇಶ ಈಗ ಉಗ್ರಗಾಮಿಗಳ ವಿರುದ್ಧ ಒಂದು ಹೋರಾಟವನ್ನ ಮಾಡಬೇಕು, ಯುದ್ಧವನ್ನ ಮಾಡಬೇಕು ಅಂತ ಹೇಳ್ತಿದ್ರೆ ಸಿದ್ದರಾಮಯ್ಯ ಮಾತ್ರ ಇಲ್ಲಿ ಮೃದುವಾದಂತ ಧೋರಣೆಯನ್ನ ಪಾಕಿಸ್ತಾನ ಪರವಾಗಿ ನಿಂತ್ಕೊಂಡಿರುವಂತದ್ದು ಈಗ ಕಾಂಗ್ರೆಸ್ ಪಕ್ಷಕ್ಕೆ ಹಾಗೂ ಕಾಂಗ್ರೆಸ್ ಸರ್ಕಾರಕ್ಕೆ ಡ್ಯಾಮೇಜ್ ಆಗ್ತಿರೋದ್ರಿಂದ ಈಗ ಸದ್ಯದ ಮಟ್ಟಿಗೆ ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೆ ಕಾಂಗ್ರೆಸ್ನ ಹಿರಿಯ ನಾಯಕರು ಯಾವ ಸೂಚನೆಯನ್ನ ಕೊಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಅದರ ಜೊತೆಗೆ ಅವರ ಎಐಸಿಸಿ ಆಗಿರ್ಬೋದು, ಕೆಪಿಸಿಸಿ ಆಗಿರ್ಬೋದು, ಅಲ್ಲಿರುವಂತ ನಾಯಕರ ಹೇಳಿಕೆಗಳ ಕೇಂದ್ರದ ಹೇಳಿಕೆಗಳನ್ನು ನಾವು ನೋಡ್ತಾ ಇರುವಂತದ್ದು. ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಧಾನಿ ಮೋದಿರವರು ತೆಗೆದುಕೊಳ್ಳುವಂತ ನಿರ್ಧಾರಕ್ಕೆ ನಾವು ಬದ್ಧ ಅಂತ ಹೇಳಿದ್ರು ಕೂಡ ಇಲ್ಲಿ ಸಿದ್ದರಾಮಯ್ಯ ಆಗಿರ್ಬೋದು, ಬೇರೆ ಬೇರೆ ಸಚಿವರಾಗಿರ್ಬೋದು ಅವರ ಹೇಳಿಕೆ ವಿರುದ್ಧವಾಗಿದೆ ಮಲ್ಲಿಕಾರ್ಜುನ ಖರ್ಗೆ ಅವರ ಹೇಳಿಕೆಗಿಂತ ಅಂತ ಹೇಳೋದು ಈ ಸಂದರ್ಭದಲ್ಲಿ ಸೂಕ್ತ ಆಗುತ್ತೆ. ಕೇಂದ್ರ ಸರ್ಕಾರದವರು ಭದ್ರತೆ ಕೊಡಕ್ಕಾಗ್ಲಿಲ್ಲ ಅವ್ರಿಗೆ. ಜನ ನಂಬ್ಕೊತಾರೆ, ಕೊಡ್ಲಿಲ್ವಲ್ಲ. ಈಗೇನೆಲ್ಲ ಕ್ರಮಗಳು ತಗೊಂಡ್ರು ಕೂಡ 26 ಜನ ವಾಪಸ್ ಬರ್ತಾರ. ಈಗೇನೆಲ್ಲ ಕ್ರಮಗಳು ತಗೊಂಡ್ರು ಕೂಡ 26 ಜನ ವಾಪಸ್ ಬರ್ತಾರ. ಈಗೇನೆಲ್ಲ ಕ್ರಮಗಳು ತಗೊಂಡ್ರು ಕೂಡ 26 ಜನ ವಾಪಸ್ ಬರ್ತಾರ. ಪಾಕಿಸ್ತಾನ ಮೇಲೆ ಯುದ್ಧದ ಅನಿವಾರ್ಯತೆ ಇದೆಯಾ ಈ ದೇಶಕ್ಕೆ? ಯುದ್ಧ ಮಾಡಬೇಕಾದಂತ ಅಗತ್ಯ ಇಲ್ಲ. ಬಿಗಿ ಕ್ರಮಗಳು ತಗೋಬೇಕಷ್ಟೇ. ಭದ್ರತಾ ವ್ಯವಸ್ಥೆಯನ್ನ ಬಿಗಿ ಮಾಡತಕ್ಕಂಥ ಕೆಲಸವನ್ನ ಮಾಡಬೇಕು. ನಾವು ವಿದ್ಯುತ್ ಪರ ಇಲ್ಲ. ನಾವು ಶಾಂತಿ ಇರಬೇಕು, ಜನರಿಗೆ ಭದ್ರತೆ ಇರಬೇಕು. ಕೇಂದ್ರ ಸರ್ಕಾರ ಭದ್ರತಾ ಕ್ರಮಗಳನ್ನು ತಗೋಬೇಕು. ಕೇಂದ್ರ ಸರ್ಕಾರದವರು ಭದ್ರತೆ ಕೊಡಕ್ಕಾಗ್ಲಿಲ್ಲ ಅವ್ರಿಗೆ. ಜನ ನಂಬ್ಕೊತಾರೆ, ಕೊಡ್ಲಿಲ್ವಲ್ಲ. ಈಗೇನೆಲ್ಲ ಕ್ರಮಗಳು ತಗೊಂಡ್ರು ಕೂಡ 26 ಜನ ವಾಪಸ್ ಬರ್ತಾರ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಅಭಿಷೇಕ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಅಭಿಷೇಕ್, ಸಿಎಂ ಸಿದ್ದರಾಮಯ್ಯ ಅವರು ಇಂಥ ಸಂದರ್ಭದಲ್ಲಿ ಅದೆಂಥ ಮಾತುಗಳನ್ನ ಆಡ್ತಾ ಇದ್ದಾರೆ ಅಂತ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಒಳಗೇನೆ ಒಂದಷ್ಟು ಅಸಮಾಧಾನ ಭುಗಿಲೆದ್ದಿದೆ ಅನ್ನುವಂಥದ್ದು ಏನೆಲ್ಲ ಅಪ್ಡೇಟ್ ಇದೆ? ಮೊದಲನೇದಾಗಿ ಪಾಕಿಸ್ತಾನ ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಮೃದು ಧೋರಣೆ ತೋರಿಸ್ತಿದ್ದಾರೆ ಅನ್ನೋದು ಪ್ರಶ್ನೆಗೆ ಈಗ ಅವರೇ ಸ್ವತಃ ಉತ್ತರ ಕೊಟ್ಟಂತ ಕಾಣ್ತಾ ಇರೋಂಥದ್ದು. ಯಾಕಂದ್ರೆ ಪಾಕಿಸ್ತಾನಿ ಮಿಲಿಟೆಂಟ್ ಅಂತ ಕರೆದಿದ್ದಾರೆ, ಉಗ್ರವಾದಿಗಳ ಅಥವಾ ಭಯೋತ್ಪಾದಕರು ಅಂತ ಕರೆಯಬಹುದು. ಎರಡನೇ ವಿಚಾರ, ಯುದ್ಧ ಮಾಡಬೇಕಾಗಿದೆ ಅಂತ ಇಡೀ ದೇಶವೇ ಕಾಯ್ತಿರುವಂತ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಯಾವುದೇ ಕಾರಣಕ್ಕೆ ಯುದ್ಧವನ್ನ
ಈ ಸಂದರ್ಭದಲ್ಲಿ ಮಾಡೋದು ಬೇಡ ಅಂತ ಮತ್ತೊಮ್ಮೆ ಅವರು ಮಾತನಾಡಿರೋದು ಅಧ್ಯಕ್ಷರ ವಿರೋಧಕ್ಕೆ ಕಾರಣ ಆಗ್ತಿರುವಂತದ್ದು. ಇದೇ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರ ಹೇಳಿಕೆ ಅವರ ಸ್ವಪಕ್ಷದಲ್ಲೇ ಅಂದ್ರೆ ಕಾಂಗ್ರೆಸ್ನಲ್ಲೇ ಒಂದಿಷ್ಟು ಶಾಸಕರು ಇರ್ಬೋದು, ಸಚಿವರು ಇರ್ಬೋದು, ನಾಯಕರು ಇರ್ಬೋದು ಬೇಸರನ್ನ ಉಂಟು ಮಾಡಿರುವಂತದ್ದು. ಅಷ್ಟೇ ಅಲ್ಲದೆ ಆ ಒಂದು ಸಚಿವ ಸಂಪುಟದಲ್ಲಿರುವಂತಹ ಅನೇಕ ಸಚಿವರು ಪಾಕಿಸ್ತಾನ ವಿಚಾರದಲ್ಲಿ ಮಾತನಾಡ್ತಿರುವಂತಹ ಹೇಳಿಕೆಗಳು ಪಕ್ಷಕ್ಕೆ ಮುಜುಗರ ಮತ್ತು ಡ್ಯಾಮೇಜ್ ಆಗ್ತಿರುವಂತಹ ಕಾರಣದಿಂದಾಗಿ ಈಗಷ್ಟೇ ಅಂದ್ರೆ ನಿನ್ನೆ ಬಸವರಾಜ ರಾಯರೆಡ್ಡಿಯವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿರುವಂತದ್ದು. ಈಗ ಪತ್ರವನ್ನ ಬರೆದಿದ್ದೇವೆ, ಪತ್ರವನ್ನ ಬರೆಯಲಾಗಿದೆ, ಹೈಕಮಾಂಡ್ಗೆ ಪತ್ರವನ್ನ ಬರೆದಿದ್ದ ಜೊತೆಗೆ ಯಾವುದೇ ಕಾರಣಕ್ಕೆ ನಮ್ಮ ಪಕ್ಷದ ಇತರ ನಾಯಕರು ಇದ್ರ ಬಗ್ಗೆ ಮಾತನಾಡದೆ ಇರುವಂತಹ ಒಂದಿಷ್ಟು ಸೂಚನೆಯನ್ನ ಹೈಕಮಾಂಡ್ ಕೊಡಬೇಕು ಅಂತ ಒಂದು ರಿಕ್ವೆಸ್ಟ್ ಅನ್ನ ಕೂಡ ಮಾಡಲಾಗಿದೆ ಅಂತ. ಈಗ ಮತ್ತೊಂದು ಕಡೆ ಈಸಿಯಾದಂತಹ ಆಹಾರವನ್ನ ಸಿಎಂ ಸಿದ್ದರಾಮಯ್ಯನವರು ಕೇವಲ ರಾಜ್ಯದಲ್ಲ ದೇಶದ ಜನರಿಗೆ ಕೂಡ ಕೊಡ್ತಿರುವಂತದ್ದು, ಪಾಕಿಸ್ತಾನದ ಪರವಾಗಿ ಮಾತನಾಡ್ತಿರುವಂತದ್ದು. ಇಡೀ ದೇಶ ಈಗ ಉಗ್ರಗಾಮಿಗಳ ವಿರುದ್ಧ ಒಂದು ಹೋರಾಟವನ್ನ ಮಾಡಬೇಕು, ಯುದ್ಧವನ್ನ ಮಾಡಬೇಕು ಅಂತ ಹೇಳ್ತಿದ್ರೆ ಸಿದ್ದರಾಮಯ್ಯ ಮಾತ್ರ ಇಲ್ಲಿ ಮೃದುವಾದಂತ ಧೋರಣೆಯನ್ನ ಪಾಕಿಸ್ತಾನ ಪರವಾಗಿ ನಿಲ್ಕೊಂಡಿರುವಂತದ್ದು ಈಗ ಕಾಂಗ್ರೆಸ್ ಪಕ್ಷಕ್ಕೆ ಹಾಗೂ ಕಾಂಗ್ರೆಸ್ ಸರ್ಕಾರಕ್ಕೆ ಡ್ಯಾಮೇಜ್ ಆಗ್ತಿರೋದ್ರಿಂದ ಈಗ ಸದ್ಯದ ಮಟ್ಟಿಗೆ ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೆ ಕಾಂಗ್ರೆಸ್ನ ಹಿರಿಯ ನಾಯಕರು ಯಾವ ಸೂಚನೆಯನ್ನ ಕೊಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಅದರ ಜೊತೆಗೆ ಅವರ ಎಐಸಿಸಿ ಆಗಿರ್ಬೋದು, ಕೆಪಿಸಿಸಿ ಆಗಿರ್ಬೋದು, ಅಲ್ಲಿರುವಂತಹ ನಾಯಕರ ಹೇಳಿಕೆಗಳ ಹೆಂಗೋದ ಹೇಳಿಕೆಗಳನ್ನು ನಾವು ನೋಡ್ತಾ ಇರುವಂತದ್ದು. ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಧಾನಿ ಮೋದಿರವರು ತೆಗೆದುಕೊಳ್ಳುವಂತ ನಿರ್ಧಾರಕ್ಕೆ ನಾವು ಬದ್ಧ ಅಂತ ಹೇಳಿದ್ರು ಕೂಡ ಇಂದು ಸಿದ್ದರಾಮಯ್ಯ ಆಗಿರ್ಬೋದು, ಬೇರೆ ಬೇರೆ ಸಚಿವರಾಗಿರ್ಬೋದು ಅವರ ಹೇಳಿಕೆ ವಿರುದ್ಧವಾಗಿದೆ ಮಲ್ಲಿಕಾರ್ಜುನ ಖರ್ಗೆ ಅವರ ಹೇಳಿಕೆಗಿಂತ ಅಂತ ಹೇಳೋದು ಈ ಸಂದರ್ಭದಲ್ಲಿ ಸೂಕ್ತ ಆಗುತ್ತೆ. ಕೇಂದ್ರ ಸರ್ಕಾರದವರು ಭದ್ರತೆ ಕೊಡಕ್ಕಾಗ್ಲಿಲ್ಲ, ಅವ್ರಿಗೆ ಜನ ನಂಬ್ಕತಾರೆ, ಕೊಡ್ಲಿಲ್ವಲ್ಲ. ಈಗೇನೆಲ್ಲ ಕ್ರಮಗಳು ತಗೊಂಡ್ರು ಕೂಡ 26 ಜನ ವಾಪಸ್ ಬರ್ತಾರ. ಈಗೇನೆಲ್ಲ ಕ್ರಮಗಳು ತಗೊಂಡ್ರು ಕೂಡ 26 ಜನ ವಾಪಸ್ ಬರ್ತಾರ. ಈಗೇನೆಲ್ಲ ಕ್ರಮಗಳು ತಗೊಂಡ್ರು ಕೂಡ 26 ಜನ ವಾಪಸ್ ಬರ್ತಾರ. ಪಾಕಿಸ್ತಾನ ಮೇಲೆ ಯುದ್ಧದ ಅನಿವಾರ್ಯತೆ ಇದೆಯಾ ಈಗ ದೇಶಕ್ಕೆ? ಯುದ್ಧ ಮಾಡಬೇಕಾದಂತ ಅಗತ್ಯ ಇಲ್ಲ, ಬಿಗಿ ಕ್ರಮಗಳು ತಗೋಬೇಕಷ್ಟೇ. ಭದ್ರತಾ ವ್ಯವಸ್ಥೆಯನ್ನ ಬಿಗಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕು. ನಾವು ವಿದ್ಯುತ್ ಪರ ಇಲ್ಲ, ನಾವು ಶಾಂತಿ ಇರಬೇಕು, ಜನರಿಗೆ ಭದ್ರತೆ ಇರಬೇಕು. ಕೇಂದ್ರ ಸರ್ಕಾರ ಭದ್ರತಾ ಕ್ರಮಗಳನ್ನು ತಗೋಬೇಕು. ಕೇಂದ್ರ ಸರ್ಕಾರದವರು ಭದ್ರತೆ ಕೊಡಕ್ಕಾಗ್ಲಿಲ್ಲ, ಅವ್ರಿಗೆ ಜನ ನಂಬ್ಕತಾರೆ, ಕೊಡ್ಲಿಲ್ವಲ್ಲ. ಈಗೇನೆಲ್ಲ ಕ್ರಮಗಳು ತಗೊಂಡ್ರು ಕೂಡ 26 ಜನ ವಾಪಸ್ ಬರ್ತಾರ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಅಭಿಷೇಕ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಅಭಿಷೇಕ್, ಸಿಎಂ ಸಿದ್ದರಾಮಯ್ಯ ಅವರು ಇಂಥ ಸಂದರ್ಭದಲ್ಲಿ ಅದೆಂಥ ಮಾತುಗಳನ್ನ ಆಡ್ತಾ ಇದ್ದಾರೆ ಅಂತ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಒಳಗೇನೆ ಒಂದಷ್ಟು ಅಸಮಾಧಾನ ಭುಗಿಲೆದ್ದಿದೆ ಅನ್ನುವಂಥದ್ದು ಏನೆಲ್ಲ ಅಪ್ಡೇಟ್ ಇದೆ? ಮೊದಲನೇದಾಗಿ ಪಾಕಿಸ್ತಾನ ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಮೃದು ಧೋರಣೆ ತೋರಿಸ್ತಿದ್ದಾರೆ ಅನ್ನೋದು ಪ್ರಶ್ನೆಗೆ ಈಗ ಅವರೇ ಸ್ವತಃ ಉತ್ತರ ಕೊಟ್ಟಂತ ಕಾಣ್ತಾ ಇರುವಂತದ್ದು. ಯಾಕಂದ್ರೆ ಪಾಕಿಸ್ತಾನಿ ಮಿಲಿಟೆಂಟ್ ಅಂತ ಕರೆದಿದ್ದಾರೆ, ಉಗ್ರವಾದಿಗಳ ಅಥವಾ ಭಯೋತ್ಪಾದಕರು ಅಂತ ಕರೆಯಬಹುದು. ಎಲ್ಲ ವಿಚಾರ ಯುದ್ಧ ಮಾಡಬೇಕಾಗಿದೆ ಅಂತ ಇಡೀ ದೇಶವೇ ಕಾಯ್ತಿರುವಂತ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಯಾವುದೇ ಕಾರಣಕ್ಕೆ ಯುದ್ಧವನ್ನ ಈ ಸಂದರ್ಭದಲ್ಲಿ ಮಾಡೋದು ಬೇಡ ಅಂತ ಮತ್ತೊಮ್ಮೆ ಅವರು ಮಾತನಾಡಿರೋದು ಅಧ್ಯಕ್ಷರ ವಿರೋಧಕ್ಕೆ ಕಾರಣ ಆಗ್ತಿರುವಂತದ್ದು. ಇದೇ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರ ಹೇಳಿಕೆ ಅವರ ಸ್ವಪಕ್ಷದಲ್ಲೇ ಅಂದ್ರೆ ಕಾಂಗ್ರೆಸ್ನಲ್ಲೇ ಒಂದಿಷ್ಟು ಶಾಸಕರು ಇರ್ಬೋದು, ಸಚಿವರು ಇರ್ಬೋದು, ನಾಯಕರು ಇರ್ಬೋದು ಬೇಸರನ್ನ ಉಂಟು ಮಾಡಿರುವಂತದ್ದು. ಅಷ್ಟೇ ಅಲ್ಲದೆ ಆ ಒಂದು ಸಚಿವ ಸಂಪುಟದಲ್ಲಿರುವಂತಹ ಅನೇಕ ಸಚಿವರು ಪಾಕಿಸ್ತಾನ ವಿಚಾರದಲ್ಲಿ ಮಾತನಾಡ್ತಿರುವಂತಹ ಹೇಳಿಕೆಗಳು ಪಕ್ಷಕ್ಕೆ ಮುಜುಗರ ಮತ್ತು ಡ್ಯಾಮೇಜ್ ಆಗ್ತಿರುವಂತಹ ಕಾರಣದಿಂದಾಗಿ ಈಗಷ್ಟೇ ಅಂದ್ರೆ ನಿನ್ನೆ ಬಸವರಾಜ ರಾಯರೆಡ್ಡಿಯವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿರುವಂತದ್ದು. ಈಗ ಪತ್ರವನ್ನ ಬರೆದಿದ್ದೇವೆ, ಪತ್ರವನ್ನ ಬರೆಯಲಾಗಿದೆ, ಹೈಕಮಾಂಡ್ಗೆ ಪತ್ರವನ್ನ ಬರೆದಿದ್ದ ಜೊತೆಗೆ ಯಾವುದೇ ಕಾರಣಕ್ಕೆ ನಮ್ಮ ಪಕ್ಷದ ಇತರ ನಾಯಕರು ಇದ್ರ ಬಗ್ಗೆ ಮಾತನಾಡದೆ ಇರುವಂತಹ ಒಂದಿಷ್ಟು ಸೂಚನೆಯನ್ನ ಹೈಕಮಾಂಡ್ ಕೊಡಬೇಕು ಅಂತ ಒಂದು ರಿಕ್ವೆಸ್ಟ್ ಅನ್ನ ಕೂಡ ಮಾಡಲಾಗಿದೆ ಅಂತ. ಈಗ ಮತ್ತೊಂದು ಕಡೆ ಈಸಿಯಾದಂತಹ ಆಹಾರವನ್ನ ಸಿಎಂ ಸಿದ್ದರಾಮಯ್ಯನವರು ಕೇವಲ ರಾಜ್ಯದಲ್ಲ ದೇಶದ ಜನರಿಗೆ ಕೂಡ ಕೊಡ್ತಿರುವಂತದ್ದು, ಪಾಕಿಸ್ತಾನದ ಪರವಾಗಿ ಮಾತನಾಡ್ತಿರುವಂತದ್ದು. ಇಡೀ ದೇಶ ಈಗ ಉಗ್ರಗಾಮಿಗಳ ವಿರುದ್ಧ ಒಂದು ಹೋರಾಟವನ್ನ ಮಾಡಬೇಕು, ಯುದ್ಧವನ್ನ ಮಾಡಬೇಕು ಅಂತ ಹೇಳ್ತಿದ್ರೆ ಸಿದ್ದರಾಮಯ್ಯ ಮಾತ್ರ ಇಲ್ಲಿ ಮೃದುವಾದಂತ ಧೋರಣೆಯನ್ನ ಪಾಕಿಸ್ತಾನ ಪರವಾಗಿ ನಿಲ್ಕೊಂಡಿರುವಂತದ್ದು ಈಗ ಕಾಂಗ್ರೆಸ್ ಪಕ್ಷಕ್ಕೆ ಹಾಗೂ ಕಾಂಗ್ರೆಸ್ ಸರ್ಕಾರಕ್ಕೆ ಡ್ಯಾಮೇಜ್ ಆಗ್ತಿರೋದ್ರಿಂದ ಈಗ ಸದ್ಯದ ಮಟ್ಟಿಗೆ ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೆ ಕಾಂಗ್ರೆಸ್ನ ಹಿರಿಯ ನಾಯಕರು ಯಾವ ಸೂಚನೆಯನ್ನ ಕೊಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಅದರ ಜೊತೆಗೆ ಅವರ ಎಐಸಿಸಿ ಆಗಿರ್ಬೋದು, ಕೆಪಿಸಿಸಿ ಆಗಿರ್ಬೋದು, ಅಲ್ಲಿರುವಂತಹ ನಾಯಕರ ಹೇಳಿಕೆಗಳ ಹೆಂಗೋದ ಹೇಳಿಕೆಗಳನ್ನು ನಾವು ನೋಡ್ತಾ ಇರುವಂತದ್ದು. ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಧಾನಿ ಮೋದಿರವರು ತೆಗೆದುಕೊಳ್ಳುವಂತ ನಿರ್ಧಾರಕ್ಕೆ ನಾವು ಬದ್ಧ ಅಂತ ಹೇಳಿದ್ರು ಕೂಡ ಇಂದು ಸಿದ್ದರಾಮಯ್ಯ ಆಗಿರ್ಬೋದು, ಬೇರೆ ಬೇರೆ ಸಚಿವರಾಗಿರ್ಬೋದು ಅವರ ಹೇಳಿಕೆ ವಿರುದ್ಧವಾಗಿದೆ ಮಲ್ಲಿಕಾರ್ಜುನ ಖರ್ಗೆ ಅವರ ಹೇಳಿಕೆಗಿಂತ ಅಂತ ಹೇಳೋದು ಈ ಸಂದರ್ಭದಲ್ಲಿ ಸೂಕ್ತ ಆಗುತ್ತೆ.